ಹೆಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಆಯಿತಾ. ಆದಷ್ಟು ಬೇಗ ಮುಗ್ಸೋಕ್ಕೆ ನಾನು ಇವತ್ತು ಜನರಲ್ಲಾಗಿ ಸಿಂಪಲ್ಲಾಗಿ ಒಂದು ಎಸ್ ಆರ್ ನೋ ರೀಡಿಂಗ್ ಮಾತ್ರ ಮಾಡ್ತೀನಿ. ಬಟ್ ಐ ಫೀಲ್ ಇಲ್ಲೂ ಕೂಡ ನೋ ಅಂತಲೇ ಆನ್ಸರ್ ಬರುತ್ತೆ ಅಂದ್ಬಿಟ್ಟು, ಬಿಕಾಸ್ ಐ ಡೋಂಟ್ ನೋ ಯಾಕೆ ಏನಾಗ್ತಿದೆ ಅಂತ. ನೋಡೋಣ ಬನ್ನಿ. ನಿಮ್ಮ ಕ್ವೆಶನ್ಸ್ ಏನೇ ಇದ್ರೂ ಮೈಂಡಲ್ಲಿ ರಿಪೀಟ್ ಮಾಡ್ತಾಯಿರಿ ಆ್ಯಸ್ ಐ ಶಫಲ್, ಓಕೆನಾ? ಸಿಂಪಲ್ ಎಸ್ ಆರ್ ನೋ ಕ್ವೆಶನ್. ತುಂಬ ಗೈಡೆನ್ಸ್ ಬೇಕಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಬೋದು, ಬಟ್ ನಾನು ಡಿಸ್ಟರ್ಬ್ ಮಾಡಲ್ಲ. ನೀವು ಕ್ವೆಶನ್ಸ್ ರಿಪೀಟ್ ಮಾಡ್ತಾಯಿರಿ, ಫೋಕಸ್ ನಿಮ್ಮ ಕ್ವೆಶನ್ ಮೇಲೆ ಇರಲಿ. ಓಕೆ, ನಾನು ನಿಮಗೆ 5 ಅಥವಾ 10 ಸೆಕೆಂಡ್ಸ್ವರೆಗೂ ಟೈಮ್ ಕೊಡ್ತೀನಿ. ಕಾರ್ಡ್ ನೋಡಿಕೊಂಡು ನಿಮ್ಮ ಕ್ವೆಶನ್ನ ಒಮ್ಮೆ ರಿಪೀಟ್ ಮಾಡಿ, ಬಿಕಾಸ್ ಆಫ್ಟರ್ ದಿಸ್ ನಾನು ನಿಮಗೆ ನಿಮ್ಮ ರಿಸಲ್ಟ್ಸ್ ಕೊಡ್ತೀನಿ. ಓಕೆ, ಇದು ಸಾಕು ಅನಿಸುತ್ತೆ. ಸೊ ಬನ್ನಿ ನಿಮ್ಮ ರಿಸಲ್ಟ್ ನೋಡೋಣ. 9 ಆಫ್ ಸ್ವರ್ಡ್ಸ್, ದ ಡೆತ್ ಕಾರ್ಡ್. ಓಕೆ, 8 ಆಫ್ ಕಪ್ಸ್. ಸರಿ, ಕ್ವೀನ್ ಆಫ್ ಸ್ವರ್ಡ್ಸ್. ಒಂದು ನಿಮಿಷ ಸಾರಿ, ನನ್ನ ಪೆಟ್. ಓಕೆ, ಆಮೇಲೆ ನಮ್ಮ ಹತ್ರ ಇದೆ 3 ಆಫ್ ಸ್ವರ್ಡ್ಸ್. ನಾನು ಹೇಳಿಲ್ವಾ ಸ್ಟಾರ್ಟಿಂಗಿಂದನೂ, ಇವತ್ತು ಯಾಕೋ ಎಲ್ಲ ಭಾಷೆನಲ್ಲಿ ನಾನು ಮಾಡಿರೋದೂ ಆನ್ಸರ್ ನೋನೇ. ಸೊ ನಿಮಗೂ ಆನ್ಸರ್ ನೋನೇ ಬರ್ತಾಯಿದೆ. ಓಕೆ, ಇದನ್ನು ಎಸ್ ಮಾಡೋದು ಏನು ಹೆಂಗೆ ಅಂತಂದರೆ, ಆ್ಯಕ್ಚುಲಿ ಇದು ಕಾರ್ಮಿಕ್ ಸೈಕಲ್ ನಿಮಗೆ ನಡೀತಾ ಇರೋದು. ಓಕೆ, ಬಾಟಮ್ ಆಫ್ ದ ಡೆಕ್ ಕೂಡ ನೋ ಅಂತಲೇ ಇದೆ. ಸೊ ನೀವು ಇದು ಕಾರ್ಮಿಕ್ ಸೈಕಲ್, ಇದು ಕರ್ಮ ರಿಲೇಟೆಡು. ಬಿಕಾಸ್ ಏನಕ್ಕೆ ನೋ ಅಂತ ಬಂದಿದೆ ಅಂತಂದರೆ, ಬಿಕಾಸ್ ನೀವು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸಲ್ಲಿ ಇದ್ದೀರಾ. ಲೈಫ್ ಕಷ್ಟ, ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ ನಿಮಗೆ. ಮೈಂಡ್ ಒಂದು ಕಡೆ, ಹಾರ್ಟ್ ಒಂದು ಕಡೆ, ಮಾಡಲೇಬೇಡವಾ ಒಂದು ಕಡೆ, ಕೋಪ ತೋರಿಸೋದು, ನನ್ನ ಮಾತು ಕೇಳಿ ಫಸ್ಟು ಅನ್ನೋದು, ಎಮೋಷ್ನಲಿ ನಿಮ್ಮನ್ನು ನೀವು ಡಿಟ್ಯಾಚ್ ಮಾಡ್ಕೊಂಬಿಟ್ಟಿದ್ದೀರಾ. ಬಟ್ ಒಂದು ಹೇಳ್ತೀನಿ, ಇದು ಕಾರ್ಮಿಕ್ ಸೈಕಲ್. ಬ್ಯಾಗೇಜಸ್ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಭಾರ ಇದ್ರೂ, ಕಾರ್ಡೇ ಕಾಣಿಸ್ತಾ ಇಲ್ಲ, ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಓಕೆ, ಸೊ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಭಾರ ಇದ್ರೂ ಮೇಕ್ ಶ್ಯೂರ್ ದಟ್ ನೀವು ಬೇರೆ ಯಾರಿಗೂ ಹರ್ಟ್ ಮಾಡಲ್ಲ ಅಂತ. ನಿಮ್ಮ ಒಂದು ಹಿಡನ್ ಎಮೋಷನ್ಸ್ನ ಇನ್ ಟರ್ಮ್ಸ್ ಆಫ್ ವರ್ಡ್ಸ್ ಅಥವಾ ಡಾಮಿನೇಟೆಡ್ ಆಗಿ ಬೇರೆಯವ್ರಿಗೆ ಯಾರಿಗೂ ನೀವು ತೋರ್ಸೋಕೆ ಹೋಗ್ಬೇಡಿ. ಬಿಕಾಸ್ ಅದು ಇವಾಗ ನಿಮಗೆ ಟೈಮ್ ಸ್ವಲ್ಪ ಸರಿ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಲ್ವಾ, ಸ್ವಲ್ಪ ಕಷ್ಟ ಅನಿಸುತ್ತೆ. ಸರಿ ಇಲ್ಲ ಅಂದರೆ ಏನೇನೋ ಅಲ್ಲ, ಜಸ್ಟ್ ಏನು ಕಷ್ಟ ಇದೆಯೋ ಅದನ್ನ ಒಪ್ಕೊಳ್ಳಿ. ನಾನು ಸದಾ ಯಾವಾಗಲೂ ಇದನ್ನೇ ಹೇಳ್ತೀನಿ, ಕಷ್ಟ ಬಂದಿದೆ ಅಂತ ಅದನ್ನು ಒಪ್ಕೊಳ್ಳಿ. ಫಸ್ಟ್ ಆಕ್ಸೆಪ್ಟ್ ಮಾಡಿಕೊಂಡ್ರೆ ನೀವು ಇದರಿಂದ ಇದು ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ನಡೀತಿದೆ ನಿಮಗೆ. ಇದು ಕಾರ್ಮಿಕ್ ಸೈಕಲ್ಲು. ಇದು ಯಾವಾಗ ಎಂಡ್ ಆಗಬೇಕೋ ಆವಾಗಲೇ ಎಂಡ್ ಆಗುತ್ತೆ. ಇದಕ್ಕೆ ಪರ್ಟಿಕ್ಯುಲರ್ ಟೈಮಿಂಗ್ ಅಂತಿರಲ್ಲ. ಬಟ್ ಇದಕ್ಕೆ ನಿಮ್ಮ ಕೈನಲ್ಲಿ ಒಂದು ಕಂಟ್ರೋಲ್ ಏನು ಅಂದರೆ, ಒಂದು ಆಕ್ಸೆಪ್ಟ್ ಮಾಡಬೇಕು, ಮತ್ತು ಇದರಿಂದ ಪಾಠ ಕಲಿಯೋದೇನಿದೆ ಅದನ್ನು ಕಲಿಬೇಕು. ಆ್ಯಂಡ್ ನೀವು ಇದನ್ನು ಮಾಡಿದಷ್ಟು ನಿಮಗೆ ಎಮೋಷ್ನಲಿ ಸ್ಟ್ರೆಂತ್ ಬರುತ್ತೆ. ಎಸ್, ಸ್ವಲ್ಪ ಟಫ್ ಫೇಸ್ ಇದೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಸ್ವಲ್ಪ ಟಫ್ ಫೇಸ್ ಇದೆ. ಬಟ್ ನಿಮ್ಮ ಕೈಲಾಗುತ್ತೆ. ಎಲ್ಲ ಒಂದು ಕಡೆ ಈ ಟ್ರಾನ್ಸ್ಫಾರ್ಮೇಷನ್ ಬಂದುಬಿಟ್ಟು ನಿಮ್ಮನ್ನ ಸ್ಪಿರಿಚುವಲ್ ಸೈಡ್ ಕನೆಕ್ಟ್ ಮಾಡುತ್ತೆ. ಹೌದು, ಈ ಟ್ರಾನ್ಸ್ಫಾರ್ಮೇಷನ್ ಬಂದಿರೋದು ನಿಮ್ಗೊಂಥರ ನೀವು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು ಈ ಟ್ರಾನ್ಸ್ಫಾರ್ಮೇಷನ್ ಬಂದಿದ್ದಕ್ಕೆ. ಬಿಕಾಸ್ ಇದು ನಿಮ್ಮನ್ನ ಆಧ್ಯಾತ್ಮ ಮತ್ತು ಲೈಫ್ ಬಗ್ಗೆ ಡೆಪ್ತಲ್ಲಿ ತಿಳ್ಕೊಳ್ಳೋರಿದ್ದು, ಹೆಂಗೆ ಲೈಫಲ್ಲಿ ಏನೇನಾಗ ಎಲ್ಲ ಆಧ್ಯಾತ್ಮವಾಗಿ ನಿಮಗೆ ಹೇಳ್ಕೊಡುತ್ತೆ. ಸೊ ನಾನು ಪುನಃ ಹೇಳ್ತೀನಿ, ನಿಮ್ಮ ಉತ್ತರ ನೋ. ಬಿಕಾಸ್ ನೀವು ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಹೋಗ್ತಾ ಇದ್ದೀರಾ. ಅಂದರೆ ಕಷ್ಟದ ಫೇಸು, ಅದು ಕರ್ಮ ಕಲಿಬೇಕು. ಕಾರ್ಮಿಕ್ ಸೈಕಲ್ ಕೂಡ ಇದೆ ಇಲ್ಲಿ. ಒಂದೇ ಕಾರ್ಡ್ ಎಸ್ ಅಂತಿರೋದು, ಮಿಕ್ಕಿದ 4 ಕಾರ್ಡ್ ನೋ ಅಂತಲೇ ಇದೆ. ಇದು ಕರ್ಮ ಕೂಡ ಇನ್ವಾಲ್ವ್ ಆಗಿದೆ ಇದರಲ್ಲಿ. ಸೊ ಆದಷ್ಟು ಬೇಗ ನೀವು ಒಪ್ಕೊಳ್ಳಿ, ಪಾಠ ಕಳೀರಿ. ಹೋಗ್ತಾ ನಿಮ್ಗೆ ಇದೆಲ್ಲ ಒಂದೊಂದೇ ಕಾರ್ಡ್ ಕ್ಲೋಸ್ ಆಗ್ತಾ ಹೋಗುತ್ತೆ. ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಕೂಡ ಆಗೋಗುತ್ತೆ. ಆ್ಯಂಡ್ ನೀವು ವಾಪಸ್ ಹ್ಯಾಪಿಯಾಗಿ ಇರ್ತೀರ. ಸೊ ನಾನು ಹೇಳಿಲ್ವಾ,
ಹ್ಯಾಪಿಯಾಗಿರ್ತೀರ. ಬಟ್ ಫಾರ್ ನಾವು ನೀವು ತುಂಬ ಖುಷಿಯಾಗಿರ್ತೀರ. ನೀವು ಆ್ಯಕ್ಚುಲಿ ಎಷ್ಟು ಖುಷಿ ಇರ್ತೀರ ಅಂದರೆ, ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೂ ಸಕ್ಸಸ್ ಆಯ್ತಲ್ಲಪ್ಪ, ಅಟ್ಲೀಸ್ಟ್ ಸಕ್ಸಸ್ ಅಲ್ಲ ಅಂದರೆ ಒಂದು ದೊಡ್ಡ ಆಶೀರ್ವಾದ, ಒಂದು ಬ್ಲೆಸ್ಸಿಂಗ್ ಅಂತ ಸಿಕ್ತಲ್ವ, ಥ್ಯಾಂಕ್ ಯು ಅಂತ ಹೇಳೋ ಪೊಸಿಷನಿಗೆ ಬರ್ತೀರ ನೀವು. ನಾನು ಮುಂಚೆನೇ ಹೇಳ್ದಂಗೆ ಈ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರೋದು, ಈ ನೋ ಆನ್ಸರ್ ಬಂದಿರೋದು ಎಲ್ಲ ಬಿಕಾಸ್ ನೀವು ಸ್ವಲ್ಪ ಲೈಫ್ ಬಗ್ಗೆ ತಿಳ್ಕೊಬೇಕು. ಅಧ್ಯಾತ್ಮ ಲೈಫ್ ಹೆಂಗಿರುತ್ತೆ, ಏನದು, ಯಾಕೆ ಈ ಸಂದರ್ಭ ಬಂತು, ಏನು ಹೇಳ್ಕೊಡ್ತು, ಅದನ್ನೆಲ್ಲ ಕಲಿಬೇಕು. ಅದೇ ಇಲ್ಲಿರೋದು ಸ್ಪಿರಿಚುವಾಲಿಟಿ ಆ್ಯಂಡ್ ಪ್ಯಾಷನ್. ಕನೆಕ್ಟ್ ಮಾಡುತ್ತೆ, ನಿಮ್ಮನ್ನ ಕರ್ಕೊಂಡೋಗುತ್ತೆ, ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಒಳ್ಳೆಯದಾಗಲಿ ನಿಮಗೂ. ಟ್ರಾನ್ಸ್ಫರ್ಮೇಷನ್ ಪ್ರೋಸೆಸ್ ಇದು, ಕರ್ಮ ಇರೋದ್ರಿಂದ ನಾನು ಡೆಫಿನೆಟ್ ಟೈಮಿಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಫಾರ್ ನಾವು ನಿಮ್ದು ಏನೇ ಪ್ರಶ್ನೆ ಇದ್ರೂ ಅದಕ್ಕೆ ಉತ್ತರ ನೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಒಳ್ಳೆಯದಾಗಲಿ, ದೇವರು ಚೆನ್ನಾಗಿರಲಿ, ಸದಾ ಬಿ ಸೇಫ್, ಸರಿ, ಬಿ ಹ್ಯಾಪಿ. ಆಮೇಲೆ ಒಪ್ಕೊಳ್ಳಿ, ಪಾಠ ಕಲೀರಿ, ಮುಂದೆ ನಡೀರಿ. ನೀವು ಒಪ್ಕೊಂಡು ಮುಂದೆ ನಡೀತಾ ಏನೇನು ನಿಮ್ಗೆ ಇವಾಗೆಲ್ಲ ನನ್ನ ಲೈಫ್ನಲ್ಲಿ ಕಲರೇ ಅನ್ನೋದಿಲ್ಲ, ಎಲ್ಲ ಕಪ್ಪು ಅಂತ ಅನಿಸ್ತಿದೆಯೋ ನಿಮಗೆ, ಆ ಕಪ್ಪು ಜಾಗದಲ್ಲಿ ಬೆಳಕು ಬರೋದು ನಿಮ್ಗೆ ಕಾಣಿಸುತ್ತೆ. ಸೊ ಇದೊಂದು ಪ್ರೋಸೆಸ್ಸು, ಎಲ್ಲರೂ ಈ ಪ್ರೋಸೆಸ್ಸಲ್ಲಿ ಹೋಗ್ತಾರೆ. ಓಕೆ, ಇದು ನೀವು ಒಬ್ರಿಗೆ ಅಂತಲ್ಲ, ಎಲ್ಲರೂ ಈ ಫೇಸ್ನ ಪಾಸ್ ಮಾಡಲೇಬೇಕು. ಇವಾಗ ನೀವು ಮಾಡ್ತಾಯಿದ್ದೀರಾ, ಧೈರ್ಯವಾಗಿ ಮಾಡಿ, ನೋ ಪ್ರಾಬ್ಲಮ್. ಹೆದರ್ಕೊಳ್ಳೋ ವಿಷಯ ಅಂತೂ ಯಾವುದೂ ಇಲ್ಲ, ಏನೂ ಇಲ್ಲ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ ಇಲ್ಲಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಗೇನಾದರೂ ಟಾಪಿಕ್ ಇದೆ, ನಿಮ್ಗೇನಾದರೂ ಟಾಪಿಕ್ ಬಗ್ಗೆ ಒಂದು ಜನರಲ್ ರೀಡಿಂಗ್ ಬೇಕು ಅಂತಿದೆ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟಾಪಿಕ್ ಹಾಕಿ, ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇಷ್ಟು ಹೇಳ್ತಾ ಐಲ್ ಮೂವ್ ಅಂದರೆ ಐಲ್ ಕ್ಲೋಸ್ ಮೈ ರೀಡಿಂಗ್. ಆರ್ಯವಂಶಿ ಪೂಜಾ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ ಅಂತ ಹೇಳ್ತಾ ಬಾಯ್.